ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ಸೂಕ್ತ ಬರ ಅಧ್ಯಯನ ನಡೆಸಿಲ್ಲ ಎಂಬ ಆರೋಪದ ಕುರಿತು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕೊನೆಗೂ ಮೌನ ಮುರಿದಿದ್ದಾರೆ. ಇದುವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ನೇರವಾಗಿ ಮಾತನಾಡದೆ ಅಂತರ ಕಾಯ್ದುಕೊಂಡಿದ್ದ ರೇಣುಕಾಚಾರ್ಯ ಇದೀಗ ಜಿಲ್ಲೆಯ ಬರಗಾಲದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಹಾಗೂ ಸಚಿವರ ಕಾರ್ಯವೈಖರಿಯನ್ನು ಖಂಡಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲೆಯಲ್ಲಿ ತಲೆದೋರಿರುವ ಬರಗಾಲದ ಕುರಿತು ಪ್ರತಿಪಕ್ಷವಾಗಿ ಬಿಜೆಪಿ ನಿರಂತರವಾಗಿ ಹೋರಾಟ ಮಾಡುತ್ತಿದೆ. ಸರ್ಕಾರ ತುರ್ತಾಗಿ ಅಧಿಕಾರಿಗಳ ಸಭೆ ಕರೆದು ಪ್ರತಿಯೊಂದು ಕ್ಷೇತ್ರದಲ್ಲೂ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿ ಸಮಗ್ರ ವರದಿ ಪಡೆಯಬೇಕು. ಕೇವಲ ಸಭೆ ನಡೆಸುವ ನೆಪಕ್ಕೆ ಕಾಲಹರಣ ಮಾಡದೆ ಸಂಕಷ್ಟದಲ್ಲಿರುವ ರೈತರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ವತಃ ಕ್ಷೇತ್ರಗಳಿಗೆ ತೆರಳಿ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಬೇಕು. ರೈತರ ಸಂಕಷ್ಟಕ್ಕೆ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಆಗಮನ ಹಾಗೂ ಅವರ ನಿರಾಸಕ್ತಿಯ ಕುರಿತು ಮಾಧ್ಯಮದವರು ಕೇಳಿದ ನೇರ ಪ್ರಶ್ನೆಗೆ ರೇಣುಕಾಚಾರ್ಯ ಸ್ಪಷ್ಟ ಉತ್ತರ ನೀಡದೆ ಉಡಾಫೆಯಾಗಿ ಉತ್ತರಿಸಿ ಜಾರಿಕೊಂಡರು. ನಾವೆಲ್ಲರೂ ಬರಗಾಲ, ಹೊನ್ನಾಳಿ, ಚನ್ನಗಿರಿ, ಮಾಯಕೊಂಡ, ಹರಿಹರ ಎಲ್ಲ ಕಡೆ ಅಧಿಕೃತ ಪ್ರತಿಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೀವಿ. ರಾಜ್ಯದಲ್ಲಿ ಬರಗಾಲ ತಂಡಗಳಾಗಿದೆ. ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇಲ್ಲಿ ಉಸ್ತುವಾರಿ ಸಚಿವರು, ಆ ಸಚಿವರು, ಮುಖ್ಯಮಂತ್ರಿ ಅಲ್ಲ, ಟೋಟಲಿ ಸರ್ಕಾರ ವಿಫಲವಾಗಿದೆ. ಸರ್ಕಾರ ವಿಫಲ ಹಂಗೆ ಸರ್ಕಾರ ಅಂದರೆ ಯಾರು? ಬರೀ ಸರ್ಕಾರಿ ಅಧಿಕಾರಿಗಳ, ಬರೀ ಸರ್ಕಾರಿ ಅಧಿಕಾರಿಗಳ, ಮುಖ್ಯಮಂತ್ರಿ ಒಳಗೊಂಡಂತೆ ನೋಡೋಣ. ನನ್ನ ಪ್ರಶ್ನೆ ನೀವು ಅರ್ಥ ಮಾಡ್ಕೊಂತಲ್ಲ. ನಾನು ತಡಿ ಒಬ್ಬ ಮಾಜಿ ಸಚಿವ ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿದ್ದೀನಿ. ಜನರ ನಾಡಿ ಮಿಡಿತ ಗೊತ್ತಿದೆ. ರಾಜ್ಯದಲ್ಲಿ ರಾಜ್ಯ ಇರ್ಬೋದು, ಜಿಲ್ಲೆ ಅದೇ ಅರ್ಥ ಮಾಡ್ಕೊಳ್ಳ. ನಾನು ಯಾರು ವಿರುದ್ಧ ಒಳ ಒಪ್ಪಂದ ಇಲ್ಲ. ಒಂದು ನಿಮಿಷ ನಾನು ಹೇಳೋದು ಕೇಳಿಲ್ಲಿ. ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ. ರಾಜ್ಯದಲ್ಲಿ ಅಂದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಒಳಗೊಂಡಂತೆ ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೀವಿ. ಅಣ್ಣ ನಾನು ಹೇಳೋದು ಇಲ್ಲಿ ನೋಡಿ, ಯಾವುದೇ ಸಚಿವರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ. ನನಗೆ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಲಿಷ್ಠವಾಗಿದೆ. ನಾನು ಹೇಳೋದು ಇಡೀ ರಾಜ್ಯದಲ್ಲಿ, ಜಿಲ್ಲೆ ಇರ್ಬೋದು, ಇಡೀ ರಾಜ್ಯ, ಕರ್ನಾಟಕ ರಾಜ್ಯ, ದಾವಣಗೆರೆ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಸರ್ಕಾರ ಟೋಟಲಿ ಉಸ್ತುವಾರಿ ಸಚಿವ ಯಾರೇ ಸಚಿವರು ಇರ್ಬೋದು, ಅವ್ರಿವ್ರು ಅಂತ ಹೇಳಲ್ಲ, ಟೋಟಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರುಗಳು ಕೇವಲ ಅವರು ಸೀಮಿತ ಯಾವುದಕ್ಕಾಗಿದ್ದಾರೆ? ಅವರ ಅಧಿಕಾರಕ್ಕೋಸ್ಕರ ಸೀಮಿತ ಆಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಾವು ಈಗಾಗಲೇ ಬರದ ಬಗ್ಗೆ ಹೋರಾಟ ಮಾಡಿದ್ವಿ, ವೀಕ್ಷಣೆ ಮಾಡಿದ್ವಿ. ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ. ಈಗ ಮೊದಲನೇ ಆದ್ಯತೆ ಏನು? ವಾಲ್ಮೀಕಿ ನಿಗಮದ ಹಗರಣ, ಇದಕ್ಕೆ ಆದ್ಯತೆ ಕೊಡಬೇಕಂತ ಹೇಳಿದರೆ ಬರಗಾಲಕ್ಕೆ ಸಂಬಂಧಪಟ್ಟಂತೆ ನಾಳೆ ನಾಡ್ದು ಸಪ್ರೇಟ್ ಮಾತಾಡ್ತೀವಿ. ಇವತ್ತೇನು ಹೇಳಿದ್ರೆ ನಮ್ಮ ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಮೊನ್ನೆ ವೆಬ್ ಮೀಟಿಂಗ್ ಒಳಗೆ ಈ ವಿಷಯಾಂತರ ಆಗಬಾರ್ದು, ಡೈವರ್ಟ್ ಆಗಬಾರ್ದು. ಅಣ್ಣ ನನಗೆ ಒಂದು ಹೇಳ್ತಿದ್ರು, ವ್ಯಕ್ತಿ ವಿರುದ್ಧ ಅಲ್ಲ, ನಾಗೇಂದ್ರ ಅಲ್ಲ, ದಯಮಾಡಿ ನೀವು ಅರ್ಥ ಮಾಡ್ಕೊಳ್ರಿ. ನಾವೇನು ಹೇಳಿದೆ, ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಕುಡಿಯೋ ನೀರಿಗೆ ಆಕಾರ ಎದುರಿಸ್ತಾ ಇದ್ದೀವಿ. ಸರ್ಕಾರ 2 ತಿಂಗಳು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಖಾತೆ ಕೊಡ್ಸೋಕ್ಕೆ, ಅವ್ರ ಸಚಿವ ಸ್ಥಾನ ಕೊಡ್ಸೋಕ್ಕೆ 2 ತಿಂಗಳು ಡೆಲ್ಲಿಲಿ ಕಾಲಹರಣ ಮಾಡಿರಿ. ನಾನು ಹೇಳಿದ್ರು ಅಣ್ಣ ಒಂದು ನಿಮಿಷ ಅರ್ಥ ಮಾಡ್ಕೊಂತಲ್ಲ. ಸತ್ತೋಗಿದೆ ಸರ್ಕಾರ ಅಂದರೆ ಯಾರು? ಎಲ್ಲರೂ ಅಲ್ಲಪ್ಪ, ಇಡೀ ತಾಲೂಕಿನ ಅಣ್ಣ ನಾನು ಹೇಳ್ತೀನಿ, ಎಲ್ಲ ಸೇರಿ. ಒಂದು ನಿಮಿಷ, ಈಗ ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಂತೀರಾ? ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲೂ ಈ ಸರ್ಕಾರ ವಿಫಲವಾಗಿದೆ.
224 ಕ್ಷೇತ್ರಗಳಲ್ಲಿ ದಾವಣಗೆರೆ ಜಿಲ್ಲೆ ಇರ್ಬೋದು, ಯಾವುದೇ ಜಿಲ್ಲೆ ಇರ್ಬೋದು. ಸರ್ ದಾವಣಗೆರೆ ಚೆನ್ನಾಗಿದೆ ಸರ್, ಆಕ್ಟಿವಿಟಿ ಐಡೆಂಟಿಟಿ ಎಲ್ಲ ಚೆನ್ನಾಗಿದೆ ಸರ್. ಜಿಲ್ಲೆಯಲ್ಲಿ ಚೆನ್ನಾಗಿದೆ ಸರ್. ಮತ್ತೆ ಚೆನ್ನಾಗಿದ್ರೆ ಮತ್ತೆ ನನ್ನ ಯಾಕೆ ಪುಸ್ತಕ ಕೇಳ್ತೀಯಪ್ಪ? ತಡಿ ತಡಿ. ಹಾಂ, ಮಾಜಿ ಸಚಿವರು ದಾವಣಗೆರೆ ಲೋಕಲ್ ಆ ನಿಟ್ಟಿನಲ್ಲಿ ಉಸ್ತುವಾರಿ ಸಚಿವರು ಏನು ಸಲಹೆ ಕೊಡ್ತೀರಿ ಅಂತ ಮನವಿ ಮಾಡ್ತೀರಿ? ನಾನು ನೋಡಪ್ಪ ಹೇಳೋದು, ತುರ್ತಾಗಿ ಅಧಿಕಾರಿಗಳ ಸಭೆಯನ್ನು ಕರೆದು ಪ್ರವಾಸ ಮಾಡಿ ಕೇವಲ ನೆಪ ಮಾತ್ರಕ್ಕೆ ಅಧಿಕಾರಿಗಳ ಸಭೆ ಮಾಡಬಾರ್ದು. ನೆಪ ಮಾತ್ರಕ್ಕೆ ಬದಿಯಲ್ಲ ಸರ್, ಅವ್ರು ಹೆಂಗೆ ಮಾಡ್ತಾರೆ ಸರ್? ನೀನೇ ಪ್ರತಿಪಕ್ಷ ನಾಯಕ, ನಾನು ಏನು ಮಾಡೋಕ್ಕೋನಪ್ಪ? ನೀವು ಸಲಹೆ ಕೊಡಿ. ನೆಪ ನಾನು ಸಲಹೆ ಕೊಡ್ತೀನಿ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ನೇಮಕ ಮಾಡಿದ್ರೆ ಗೊತ್ತಿಲ್ಲಿನೂ, ಬಹುಶಃ ಮಾಡಿರೋ ಕಡೆ ಸರ್ಕಾರಕ್ಕೆ ಅದು ಶಕ್ತಿ ಇಲ್ಲಿನೂ. ನಾವು ಹೇಳೋದು, ಅಧಿಕಾರಿಗಳ ಸಭೆಯನ್ನು ಕರೆದು ಪ್ರತಿ ಕ್ಷೇತ್ರದಲ್ಲಿ ವೀಕ್ಷಣೆ ಮಾಡಿ ಎಲ್ಲಿ ಬೆಳೆ ನಷ್ಟ ಆಗಿದೆ, ಭೀಕರ ಬರಗಾಲ ಇದೆ, ಕುಡಿಯೋ ನೀರಿಗೆ ಆಕಾರ ಇದೆ, ಹಾಗಾಗಿ ಸರ್ಕಾರ ಕೇವಲ ಸಭೆಗೆ ಸೀಮಿತ ಆಗಿರದೆ ತಕ್ಷಣ ಹಣವನ್ನು ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ರೈತರ ವೀಕ್ಷಣೆ ಮಾಡಬೇಕು. ನಾನು ಹೇಳಿದಲ್ಲ, ಅಧಿಕಾರಿಗಳು ಸಭೆ ಮಾಡಬೇಕು, ಎಲ್ಲ ಕ್ಷೇತ್ರಕ್ಕೆ ಹೋಗ್ಬೇಕು, ರೈತನ ಸಾಲ ಮನ್ನಾ ಮಾಡಬೇಕು ಮತ್ತು ಬೆಳೆ ಪರಿಹಾರ ಕೊಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ನನಗೆ ನಾನು ಹೇಳ್ತೀನಿ ಕೇಳು, ನನ್ನ ಕ್ಷೇತ್ರ ಜನ ನನ್ನ ಗೆಲ್ಸಿರೋದು. ನಾನು ಯಾರ ಜೊತೆ ಒಂದು ನಿಮಿಷ ಇಡೀ ಸರ್ಕಾರ ಅಂದ್ರೆ ಯಾರು? ತಾಲೂಕಿನಲ್ಲಿ ಇದೇ ಕೇಳ್ತಾರೆ, ನಿಂದು ಶಾಸಕರು ಹೊಂದಾಣಿಕೆ ಇಲ್ಲ, ಹೊಂದಾಣಿಕೆ ರಾಜಕಾರಣ ಇಲ್ಲ. ನಾವು BJP ರಾಜಕಾರಣ, ರಕ್ತದ ಕಣಕಣದಲ್ಲೂ ಭಾರತೀಯ ಜನತಾ ಪಾರ್ಟಿ ರಕ್ತ ಹರಿಯುತ್ತೆ, ಯಾರ ಜೊತೆ ಹೊಂದಾಣಿಕೆ ಇಲ್ಲ. ನಾನು ಹೆಸರು ಯಾರು ತಾನಲ್ಲ, ಈ ತಡಿ ಈ ಮುಖ್ಯಮಂತ್ರಿ ಹೆಸರು ತಗೊಂಡ್ಯ, DCM ಹೆಸರು ತಗೊಂಡ್ಯ, ನಿಕಟಪೂರ್ವ CM ತಗೊಂಡ್ಯ, ಶಾಸಕರು ತಗೊಂಡ್ಯ. 224 ವಿಧಾನಸಭೆ ಅಂದರೆ ಕಾಂಗ್ರೆಸ್ ಮತ್ತು BJP ಶಾಸಕರಲ್ಲ. ಮತ್ತು 224 ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರ ವಿಫಲವಾಗಿದೆ. ಇಲ್ಲ, ಅವ್ರಿಗೆ ಅವ್ರು ಕೇಳೋದು ವೈಯಕ್ತಿಕವಾಗಿ ಇಲ್ಲಿದಷ್ಟೇ. ಇಡೀ ರಾಜ್ಯದ ಮಂತ್ರಿಯಾಗಿ ನಾನು ಇಡೀ ರಾಜ್ಯ ಪ್ರವಾಸ ಮಾಡಿದ್ದೀನಿ, ಬೇರೆ ಬೇರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಲಸ ಮಾಡಿದ್ದೀನಿ. ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ ಅಂತ ಅಧ್ಯಕ್ಷೆ. 224 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸರ್ಕಾರ ನ್ಯಾಯ ಒದಗಿಸಿಲ್ಲ. ಅಣ್ಣ, ಮಾಜಿ ಮಂತ್ರಿ ನನಗೆ ಕಲ್ಪನೆ ಇದೆ, CX ಸಮಯರು ಮುಖ್ಯ ಸಚೇತಕರಾಗಿದ್ದರು, ಅವ್ರಿಗೆ ಇಡೀ ರಾಜ್ಯದ ಮಾಹಿತಿ ಇದೆ. ಜಿಲ್ಲೆ ಮಾಹಿತಿ ಜಿಲ್ಲಾಧ್ಯಕ್ಷರು ನಮ್ಮ ಪದಗಳು ಮಾತಾಡ್ತಾರೆ. ವಾಲ್ಮೀಕಿ ಮೊನ್ನೆ ಏನು ಹೇಳಿದ್ದಾರೆ, ನಿಗಮಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮಾತಾಡಿಸಿ, ಬೇರೆದು ಡೈವರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಕೇಳಿರಿ, ಅದನ್ನು ಸಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ. ಧನ್ಯವಾದ.